ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ 3 ಗುರುವಾರ ಈ ಸೇವೆಯನ್ನು ಮಾಡಿ ನೋಡಿ, ಹಾಗೆ ಎಷ್ಟು ಚಮತ್ಕಾರ ಆಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರೆ ಕೂಡ ನೋಡಬಹುದು. ಹಾಗಾದರೆ ನಾವು ಏನು ಮಾಡಬೇಕು ನೋಡೋಣ ಬನ್ನಿ. ಮೊದಲು ರಾಯರ ಮಂತ್ರವನ್ನು ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವೆಲ್ಲರೂ ರಾಯರ ಭಕ್ತರು ಅಲ್ವಾ? ಗುರುವಾರ ಬಂದರೆ ಸಾಕು ನಮಗೆಲ್ಲ ತುಂಬ ವಿಶೇಷ. ಹಾಗೆ ರಾಯರಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸುತ್ತೇವೆ. ನಾವೆಲ್ಲ ನಮ್ಮ ಕಷ್ಟ ಏನಿದೆ ಅದನ್ನು ಹೇಳಿಕೊಂಡು ಪೂಜಿಸುತ್ತೇವೆ. ಆದರೆ ನಾವು ಎಷ್ಟೇ ಪೂಜೆ ಸಲ್ಲಿಸಿದರೂ ನಮಗೆ ಏನು ಒಳ್ಳೆಯದು ಆಗುತ್ತಿಲ್ಲ ಎಂಬ ಯೋಚನೆ ಕೂಡ ಇರುತ್ತೆ. ಬೇರೆಯವ್ರಿಗೆಲ್ಲ ಒಳ್ಳೆಯದಾಗ್ತಾ ಇದೆ, ನಾವು ಎಷ್ಟೇ ಪೂಜೆ ಪುರಸ್ಕಾರ ವ್ರತ ಎಲ್ಲವನ್ನು ಕೂಡ ಮಾಡ್ತೇವೆ, ಏನು ಒಳ್ಳೆಯದು ಆಗ್ತಾನೇ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದರೆ, ಬೇರೆಯವ್ರನ್ನ ನೋಡಿದರೆ ಚೆನ್ನಾಗಿದ್ದಾರೆ, ನಾವು ಯಾಕೆ ಇಷ್ಟು ಕಷ್ಟ ತಂದೆ ಎಂದು ನಾವು ಯೋಚನೆ ಕೂಡ ಮಾಡ್ತಿರ್ತೇವೆ. ಹಾಗೆ ನಾವೆಲ್ಲರೂ ಕೂಡ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಕೂಡ ಇಟ್ಕೊಂಡಿರ್ತೇವೆ ಅಲ್ವಾ? ರಾಯರು ಯಾರ ಮನೆಗೆ ಆಗಮನ ಆಗಿದೆ ಅವರ ಮನೆಯಲ್ಲಿ ಸುಖ ಸಂತೋಷ ಹಾಗೆ ಕರ್ಮವು ಕೂಡ ಒಂದೊಂದೇ ಕಳೆಯುತ್ತಾ ಕೂಡ ಬರುತ್ತದೆ. ಹಾಗೆ ನಾವು ಏನೇ ಪೂಜೆ ವ್ರತ ಮಾಡಿದರೂ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಹೇಳಬಹುದು, ನಾವು ಏನು ಪೂಜೆ ಮಾಡ್ತಾ ಇದ್ರು ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅಂತ. ಯಾರು ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಏನೇ ಸೇವೆ ಮಾಡಿದ್ರೂ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ. ಹಾಗೆ ನಮ್ಮ ಮನೆಗೆ ರಾಯರ ಫೋಟೋ ಅಥವಾ ವಿಗ್ರಹ ಯಾರ ಮನೆಗೆ ಸುಮ್ಮನೆ ಆಗಮನ ಆಗುವುದಿಲ್ಲ. ಯಾರ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿರ್ತಾರಲ್ವಾ ಅಂತಹವರ ಮನೆಯಲ್ಲಿ ರಾಯರ ಆಗಮನ ಆಗುತ್ತದೆ. ಹಾಗೆ ರಾಯರ ಆಗಮನದಿಂದ ಎಲ್ಲರ ಕಷ್ಟವನ್ನು ಕೂಡ ನೋವು ಎಲ್ಲವೂ ಕೂಡ ಕಳೆಯುತ್ತಾ ಬರುತ್ತದೆ ಒಂದೊಂದೇ ಆಗಿ. ರಾಯರ ಆಗಮನದಿಂದ ಎಲ್ಲರ ಕರ್ಮನೂ ಕೂಡ ಕಳೆಯುತ್ತದೆ. ಅಲ್ಲಿಂದ ನಿಮಗೆ ಎಲ್ಲ ಕೆಲಸಗಳಲ್ಲಿ ಕೂಡ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ. ಹಾಗಾದರೆ ನಾವು ರಾಯರಿಗೆ ಯಾವ ಸೇವೆ ಮಾಡಬೇಕು ನೋಡೋಣ ಬನ್ನಿ. ನಾವೇನು ಆಡಂಬರದ ಸೇವೆಯನ್ನು ಮಾಡಬೇಕು ಅಂತ ಏನಿಲ್ಲ, ಅತೀ ಸರಳ ಸೇವೆನೇ ಮಾಡಬೇಕಾಗಿರೋದು ರಾಯರಿಗೆ. ಗುರುವಾರ ಅಂದರೆ ನಾಳೆನೇ ಗುರುವಾರ ಇದೆ, ಸ್ಟಾರ್ಟ್ ಮಾಡೋರು ನಾಳೆನೇ ಸ್ಟಾರ್ಟ್ ಮಾಡಬಹುದು. 3 ಗುರುವಾರಗಳ ಕಾಲ ತಪ್ಪದೆ ನಾನು ಹೇಳಿರುವುದನ್ನು ಮಾಡಿ, ಖಂಡಿತ ನಿಮಗೆ ಯಶಸ್ಸು ಕೂಡ ಸಿಕ್ಕೇ ಸಿಗುತ್ತದೆ. ಬೆಳಿಗ್ಗೆ ಬೇಗ ಎದ್ದು ದೇವರ ಮನೆ ಸ್ವಚ್ಛ ಮಾಡಿ, ನಿಮ್ಮ ಮನೆಯನ್ನು ಕೂಡ ಸ್ವಚ್ಛ ಮಾಡಿ, ರಾಯರ ಫೋಟೋವನ್ನು ಕೂಡ ಸ್ವಚ್ಛ ಮಾಡಿ ಒರೆಸಿ ಗಂಧ ಅಥವಾ ಹೂ ಅಲಂಕಾರವನ್ನು ಮಾಡಿ, ತುಳಸಿಯನ್ನು ತಪ್ಪದೆ ರಾಯರ ವಿಗ್ರಹ ಅಥವಾ ಫೋಟೋಕ್ಕೆ ಹಾಕಿ. ದಯವಿಟ್ಟು ಕೆಲವರು ರಾಯರ ಫೋಟೋವನ್ನು ಇಟ್ಕೊಂಡಿರುವುದಿಲ್ಲ. ರಾಯರ ಫೋಟೋ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಒಂದು ಚಿಕ್ಕ ಫೋಟೋನಾದರೂ ಆಗಲಿ ವಿಗ್ರಹವನ್ನಾಗಲಿ ತಂದಿಟ್ಕೊಳ್ಳಿ. ರಾಯರಿಗೆ ಪೂಜೆ ಸಲ್ಲಿಸಿ ಫೋಟೋ ತರುವುದಾದರೆ ಗುರುವಾರನೇ ತಂದು ನೀವು
ಪೂಜೆಯನ್ನು ಸಲ್ಲಿಸಬೇಕು. ಹಾಗಾದರೆ ಬೆಳಿಗ್ಗೆ ಈ 3 ಗುರುವಾರಗಳ ಕಾಲ ಹೇಗೆ ಪೂಜೆ ಮಾಡಬೇಕು? ಬೆಳಿಗ್ಗೆ ಬೇಗನೆ ಎದ್ದು, ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಸಲ್ಲಿಸಿದರೆ ತುಂಬ ಶುಭಕರ ಅಂತಲೇ ಹೇಳಬಹುದು. ಹಾಗೆ ರಾಯರ ಭಕ್ತರಿಗೆ ಅನುಭವ ಕೂಡ ಆಗಿರುತ್ತಲ್ವಾ? ರಾಯರೇ, ನಾವು ಏನು ತಪ್ಪು ಮಾಡಿದರೂ ಕ್ಷಮಿಸಿ ಅಂತ ಕೇಳ್ತಾ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ರಾಯರು ಅತೀ ಸರಳ ಪೂಜೆಯನ್ನು ಇಷ್ಟಪಡ್ತಾರೆ. ಆಡಂಬರದ ಪೂಜೆಯನ್ನು ಕೇಳುವುದಿಲ್ಲ. ನಮ್ಮ ಏನೇ ಕಷ್ಟಗಳಿದ್ದರೂ ರಾಯರಿಗೆ ತುಳಸಿ ಅರ್ಪಿಸಿ ಪೂಜೆ ಸಲ್ಲಿಸಿದರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತದೆ ಅಲ್ವಾ? ಹಾಗೆ ನಾವು 3 ಗುರುವಾರ ರಾಯರಿಗೆ ಸಂಕಲ್ಪ ಮಾಡಿಕೊಂಡು, ರಾಯರೇ, ನಮ್ಮನ್ನು ಏನೇ ತಪ್ಪಿದ್ದರೂ ಕ್ಷಮಿಸಿ ತಂದೆ, ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮಿಸಿ, ನನ್ನ ಕೈ ಹಿಡಿದು ನಡೆಸಿ ತಂದೆ ಎಂದು ಕೇಳಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ರಾಯರ ಮುಂದೆ, ರಾಯರದ ಫೋಟೋದ ಮುಂದೆ ಕೂತ್ಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು. ನಿಮ್ಮ ಕಷ್ಟ ಏನಿದೆ ಅದನ್ನು ಪರಿಹರಿಸಿ ತಂದೆ ಎಂದು 2 ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಕೇಳಿಕೊಳ್ಳಿ. ಹಾಗೆ ನೀವು ಈ ಮೊದಲು ಹೇಳಿದಂತೆ ತುಪ್ಪದ ದೀಪವನ್ನು 3 ಗುರುವಾರ ಇದೇ ರೀತಿ ಪೂಜೆ ಮಾಡ್ತಾ ಬನ್ನಿ. ನಿಮಗೆ ಒಂದೊಂದಾಗಿ ಕಷ್ಟಗಳು ಕಳೀತಾ ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಶಾಂತಿ, ನೆಮ್ಮದಿ, ಸಂತೋಷವು ಹೆಚ್ಚುತ್ತದೆ. ಒಂದೊಂದೇ ಒಳ್ಳೆಯದಾಗ್ತಾ ಕೂಡ ಬರುತ್ತದೆ. ಹಾಗೆ ನೈವೇದ್ಯಕ್ಕೆ ರಾಯರಿಗೆ ಸಿಹಿ ತಿಂಡಿ ಅಥವಾ ಹಸುವಿನ ಹಾಲು ನಿಮಗೇನಾದರೂ ಸಿಕ್ಕಿದ್ರೆ, ಹಸಿ ಆದರೆ ಹಾಲನ್ನ ಕಾಯಿಸಬಾರ್ದು, ಹಸುವಿನ ಹಾಲು ಹಾಗೆ ಹಸಿ ಹಾಲನ್ನೇ ರಾಯರ ನೈವೇದ್ಯಕ್ಕೆ ಇಡಬೇಕು. ಯಾವುದಾದರೂ ಅರ್ಪಿಸಿ ಅದಕ್ಕೆ ತಪ್ಪದೆ ನೀವು 1 ಎಲೆ ತುಳಸಿಯನ್ನು ಹಾಕಬೇಕು. ಹಾಗೆ ಹಾಕಿ ಸೇವಿಸಬೇಕು. ಹೀಗೆ 3 ಗುರುವಾರ ನಿಮ್ಮ ಮನೆ ಹತ್ತಿರ ರಾಯರ ಮಠ ಇದ್ದರೆ ಹೋಗಿ ಬನ್ನಿ. ಮನೆಯಲ್ಲೂ ಕೂಡ ಪೂಜೆ ಸಲ್ಲಿಸಿ. ಹಾಗೆ ನಿಮ್ಮ ಮನೆ ಹತ್ತಿರ ರಾಯರ ಸನ್ನಿಧಾನ ಇದ್ದರೆ ಹೋಗಿ ಬನ್ನಿ. ನಿಮ್ಮ ಮನೆ ಹತ್ತಿರ ಏನಾದರೂ ರಾಯರ ಸನ್ನಿಧಾನ ಇಲ್ಲ ಅಂದರೆ ಮನೆಯಲ್ಲೇ ನೀವು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ಬೋದು. ಈ 3 ಗುರುವಾರಗಳ ಕಾಲ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮಾಂಸಾಹಾರವನ್ನು ಸೇವಿಸಬಾರದು. ಈ 3 ಗುರುವಾರಗಳ ಕಾಲ ನೀವು ಸಂಕಲ್ಪ ಮಾಡಿಕೊಂಡು ನೀವು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮಾಂಸಾಹಾರವನ್ನು ನೀವು ಸೇವಿಸಬಾರದು. ಗುರುವಾರ ರಾಯರಿಗೆ ಪೂಜೆ ಸಲ್ಲಿಸಿ ರಾಯರು ನಿಮ್ಮ ಕಷ್ಟಗಳೆಲ್ಲವನ್ನು ಪರಿಹಾರ ಕೂಡ ಮಾಡುತ್ತಾರೆ. ಹಾಗೆ ನೀವು ಪೂಜೆಯ ವೇಳೆ ಕೆಟ್ಟ ಮಾತುಗಳನ್ನು ಕೂಡ ಆಡಬಾರ್ದು. ಹಾಗೆ ಮನೆಯಲ್ಲಿ ಮನಸ್ತಾಪ ಆಗಿರ್ಬೋದು, ಜಗಳ ಕೂಡ ಆಗಿರ್ಬೋದು, ಇದೆಲ್ಲವನ್ನು ಮನಸ್ಸಿನಲ್ಲಿ ಯಾವುದು ಇಟ್ಕೊಳ್ಬಾರ್ದು. ನೀವು ಭಕ್ತಿಯಿಂದ ರಾಯರ ಜ್ಞಾನದಲ್ಲೇ ಇದ್ದು ಈ ಪೂಜೆಯನ್ನು 3 ಗುರುವಾರಗಳ ಕಾಲ ಈ ಪೂಜೆಯನ್ನು ಸಲ್ಲಿಸಿ ನೋಡಿ. ನಿಮಗೆ ಏನು ಅನುಭವ ಆಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ಕೂಡ ನೋಡಬಹುದು. ರಾಯರ ಭಕ್ತರು ಈಗಾಗಲೇ ರಾಯರ ಚಮತ್ಕಾರಗಳನ್ನು ಕೂಡ ನೋಡಿರಬಹುದು, ಪವಾಡಗಳನ್ನು ಕೂಡ ನೋಡ್ತಾನೆ ಇದ್ದೀವಲ್ವಾ? ತಪ್ಪದೆ ನಾನು ಹೇಳಿರುವ ಈ ಸರಳ ಪೂಜೆಯನ್ನು ಮಾಡಿ ನೋಡಿ. ನಿಮ್ಮ ಕಷ್ಟಗಳೆಲ್ಲ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾಯರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.